ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ನಮ್ಮ ಸುತ್ತಲಿರುವವರನ್ನು ಮೋಸಗೊಳಿಸುತ್ತೇವೆ, ಎಡವುವವರಾಗಿದ್ದೇವೆ, ಸುಳ್ಳಾಡುವವರಾಗಿದ್ದೇವೆ, ಅಭಿವೃದ್ಧಿ ಹೊಂದುತ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸುಳ್ಳಾಡುವವರಾಗಿದ್ದೇವೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಾವು ಯಾರನ್ನು ಮೋಸ ಮಾಡುತ್ತೇವೆ? ನಿಮ್ಮ ಆಪ್ಷನ್ಸ್: ದೇವರನ್ನು, ಇತರರನ್ನು, ನಮ್ಮನ್ನು ನಾವೇ, ಸೈತಾನನನ್ನು. ಸರಿಯಾದ ಉತ್ತರ ಆಪ್ಷನ್ ಎ, ದೇವರನ್ನು. ನಾವು ಇದನ್ನು ಕೈಗೊಂಡು ನಡೆದರೆ ಆತನನ್ನು ಬಲ್ಲವರಾಗಿದ್ದೇವೆ. ನಿಮ್ಮ ಆಪ್ಷನ್ಸ್: ನಂಬಿಕೆ, ಪ್ರಯತ್ನ, ಆತನ ಆಜ್ಞೆಗಳು, ಪ್ರಾರ್ಥನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಆತನ ಆಜ್ಞೆಗಳು. ಪ್ರಶ್ನೆ: ಯಾವುದನ್ನು ಪ್ರೀತಿಸುವನಲ್ಲಿ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ? ನಿಮ್ಮ ಆಪ್ಷನ್ಸ್: ಕ್ರಿಸ್ತ, ಲೋಕವನ್ನು, ಧರ್ಮಶಾಸ್ತ್ರವನ್ನು, ತನ್ನ ಕುಟುಂಬವನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೋಕವನ್ನು. ಪ್ರಶ್ನೆ: ದೇವರ ಚಿತ್ತವನ್ನು ನೆರವೇರಿಸುವವನು ಬಹುಮಾನ ಹೊಂದುವನು, ನಿಲ್ಲುವನು, ಎಲ್ಲರಿಗೂ ಗೊತ್ತಾಗುವನು, ಎಂದೆಂದಿಗೂ ಇರುವನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಂದೆಂದಿಗೂ ಇರುವನು. ಪ್ರಶ್ನೆ: ಯಾವುದರ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ? ಆಪ್ಷನ್ಸ್: ಒಂದು ಕಾಲದಲ್ಲಿ, ಆದರೆ ಮರೆತಿಲ್ಲದ ಕಾರಣ, ಅನೇಕ ಕಾಲಗಳಲ್ಲಿ, ಕ್ರಿಸ್ತನ ಹೆಸರಿನ ನಿಮಿತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ರಿಸ್ತನ ಹೆಸರಿನ ನಿಮಿತ್ತ. ಪ್ರಶ್ನೆ: ತಂದೆಯ ಬಳಿಯಲ್ಲಿ ನೀತಿವಂತನಾದ ಈ ಸಹಾಯಕನು ನಮಗಿದ್ದಾನೆ. ನಿಮ್ಮ ಆಪ್ಷನ್ಸ್: ಯೇಸು ಕ್ರಿಸ್ತ, ಯೋಹಾನ, ಪೌಲ, ಪೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಯೇಸು ಕ್ರಿಸ್ತ. ಪ್ರಶ್ನೆ: ಇದನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಬಂದದ್ದು. ನಿಮ್ಮ ಆಪ್ಷನ್ಸ್: ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದದ್ದು, ಕರ್ತನಿಗೆ ಜಯಘೋಷ ಮಾಡುವುದು, ಎಲ್ಲಾದವುಗಳ ಮೇಲೆ ನಿರೀಕ್ಷೆ ಇಡುವುದು, ಪ್ರೀತಿಯು ಎಲ್ಲವನ್ನು ಜಯಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದದ್ದು. ಪ್ರಶ್ನೆ: ಪ್ರೀತಿಯಲ್ಲಿ ನೆಲೆಗೊಂಡಿರುವವನು. ನಿಮ್ಮ ಆಪ್ಷನ್ಸ್: ಒಬ್ಬನೇ ಇರುವನು, ದೇವರಲ್ಲಿ ನೆಲೆಗೊಂಡಿದ್ದಾನೆ, ಮನುಷ್ಯರಲ್ಲಿ ನೆಲೆಗೊಂಡಿದ್ದಾನೆ, ಬಂಡೆಯ ಮೇಲೆ ಕಟ್ಟಿದ ಮನೆಯ ಹಾಗೆ ದೃಢವಾಗಿ ನೆಲೆಗೊಂಡಿರುವನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೇವರಲ್ಲಿ ನೆಲೆಗೊಂಡಿದ್ದಾನೆ. ಪ್ರಶ್ನೆ: ಪ್ರೀತಿ ಇರುವಲ್ಲಿ ಡ್ಯಾಶ್ ಇಲ್ಲ. ಆಪ್ಷನ್ಸ್: ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ಜ್ಞಾನವಿಲ್ಲ, ಹೆದರಿಕೆ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹೆದರಿಕೆ ಇಲ್ಲ. ಪ್ರಶ್ನೆ: ಇದು ದೇವರಿಂದ ಪ್ರೇರಿತವಾದವುಗಳೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಬೇಕು. ಆಪ್ಷನ್ಸ್: ಆತ್ಮನ ನುಡಿಗಳು, ಆಚರಣೆಗಳು, ದೇವದೂತರು, ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆತ್ಮನ ನುಡಿಗಳು. ಪ್ರಶ್ನೆ: ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ? ಆಪ್ಷನ್ಸ್: ಅವನು ಗೊಂದಲಕ್ಕೀಡಾಗಿದ್ದಾನೆ, ಅವನು ಸುಳ್ಳುಗಾರನು, ಅವನ ಸಹೋದರನು ವಾದ ಮಾಡಬೇಕು, ಅವನು ಆಶೀರ್ವದಿಸಲ್ಪಡುವುದಿಲ್ಲ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅವನು ಸುಳ್ಳುಗಾರನು. ಪ್ರಶ್ನೆ, ನಾವು ಇದರ ಅನುಸಾರವಾಗಿ ಬೇಡಿಕೊಂಡರೆ ದೇವರು ಕೇಳುವನು. ಆಪ್ಷನ್ಸ್: ಧರ್ಮಶಾಸ್ತ್ರ, ಶಾಸನ, ದೇವರ ಚಿತ್ತ, ನಮ್ಮ ಕೆಲಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇವರ ಚಿತ್ತ. ಪ್ರಶ್ನೆ, ದೇವರಿಂದ ಹುಟ್ಟಿರುವಂಥದ್ದು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಲೋಕವನ್ನು ಜಯಿಸುತ್ತದೆ, ಕತ್ತಲಲ್ಲಿ ನಿಲ್ಲಲಾರದು, ಪಾಪವು ಜಯಿಸುತ್ತದೆ, ಎರಡನೇ ತೀರ್ಪಿನಲ್ಲಿ ನಿಲ್ಲಲಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಲೋಕವನ್ನು ಜಯಿಸುತ್ತದೆ. ಪ್ರಶ್ನೆ, ದೇವರ ಆಜ್ಞೆಗಳು ನಿಮ್ಮ ಆಪ್ಷನ್ಸ್ ಭಾರವಾದವುಗಳಲ್ಲ, ಭಾರವಾದವು ಮರಣವನ್ನು ತರುತ್ತವೆ, ದುಃಖವನ್ನು ತರುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರವಾದವುಗಳಲ್ಲ. ಪ್ರಶ್ನೆ, ಯಾವುದು ಮನುಷ್ಯರ ಸಾಕ್ಷಿಗಿಂತ ವಿಶೇಷವಾಗಿದೆ? ನಿಮ್ಮ ಆಪ್ಷನ್ಸ್ ಸೂಚಕ ಕಾರ್ಯಗಳು, ದೇವದೂತರ ಸಾಕ್ಷಿ, ಅದ್ಭುತಗಳು, ದೇವರ ಸಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ದೇವರ ಸಾಕ್ಷಿ. ಪ್ರಶ್ನೆ, ನೀತಿಗೆ ವಿರುದ್ಧವಾದದ್ದು ಡ್ಯಾಶ್. ನಿಮ್ಮ ಆಪ್ಷನ್ಸ್ ಮನುಷ್ಯರನ್ನು ಜಯಿಸುತ್ತದೆ, ಪಾಪವಾಗಿದೆ, ಕ್ಷಮಿಸಲ್ಪಟ್ಟಿದೆ, ಹೂತು ಹಾಕಲ್ಪಡುವುದು. ಇದಕ್ಕೆ ಸರಿಯಾದ ಉತ್ತರ ಪಾಪವಾಗಿದೆ. ಪ್ರಶ್ನೆ, ದೇವರ ಮಗನನ್ನು ಅಂಗೀಕರಿಸಿದವನಿಗೆ ಡ್ಯಾಶ್ ಉಂಟು. ಆಪ್ಷನ್ಸ್ ಸಂತೋಷ, ದುಃಖ, ಜೀವ, ಹಿಂಸೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜೀವ ಉಂಟು. ಪ್ರಶ್ನೆ, ಯಾವುದಕ್ಕೆ ದೂರವಾಗಿರಬೇಕು? ನಿಮ್ಮ ಆಪ್ಷನ್ಸ್ ಮುಖಸ್ತುತಿ, ನಿರೀಕ್ಷೆ, ವಿಗ್ರಹ, ವಿಶೇಷ ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಗ್ರಹ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.